ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮತ್ತೆ ಚರ್ಚೆಯಲ್ಲಿರುವ ಸಿಎಂ ಸ್ಥಾನದ ವಿಚಾರ. ಬಹಿರಂಗ ಚರ್ಚೆ ಬೇಡ, ನನ್ನ ಪರವಾಗಿ ಯಾರು ಮಾತಾಡಬಾರದು. ತಮ್ಮ ಬೆಂಬಲಿಗ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ. ಸಿಎಂ ಭೇಟಿಗೆ ಅವಕಾಶ ಕೊಡದ ಕಾಂಗ್ರೆಸ್ ಹೈಕಮಾಂಡ್. ಕ್ಷಮಿಸಿ, ಇದರ ಬಗ್ಗೆ ನಾನು ಏನೂ ಹೇಳಲ್ಲ ಎಂದ ಸತೀಶ್ ಜಾರಕಿಹೊಳಿ. ಉತ್ತರಿಸದೆ ಹೊರಟು ಹೋದ ಬೆಳಗಾವಿ ಸಾಹುಕಾರ. ಪವರ್ ಶೇರಿಂಗ್ ಫೈಟ್ನಲ್ಲಿ ದಿಢೀರ್ ಟ್ವಿಸ್ಟ್. ಶಿರಡಿ ಸಾಯಿಬಾಬಾ ದರ್ಶನ ಪಡೆದು ದೆಹಲಿಯತ್ತ ಹಾರಿದ ಡಿಕೆಶಿ. ಖಾಸಗಿ ಕಾರ್ಯಕ್ರಮ ಅಂತ ಡಿಕೆಶಿ ರಾಗ. ಗಾಳಿ ಆಂಜನೇಯ ದೇವಸ್ಥಾನ ಸುಪರ್ದಿಗೆ ಪಡೆದ ಸರ್ಕಾರ. ದೇವಸ್ಥಾನ ನಮ್ಮ ಸುಪರ್ದಿಗೆ ಪಡೆಯೋಕೆ ಕಾನೂನು ಸಮರ. ನಾಳೆ ಹೈಕೋರ್ಟ್ ಮೊರೆ ಹೋಗಲಿರುವ ಟ್ರಸ್ಟ್ ಸದಸ್ಯರು. ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿ. ವಾಕಿಂಗ್ ಹೋಗ್ತಿರುವಾಗಲೇ ಕುಸಿದು ಬಿದ್ದು ಉದ್ಯಮಿ ಸಾವು. ಶಕ್ತಿನಗರದ ನಿವಾಸಿ ಅನಿಲ್ ಕುಮಾರ್ ನಿಧನ. ಸ್ನೇಹಿತರೊಂದಿಗೆ ಡ್ಯಾನ್ಸ್ ಮಾಡುತ್ತಿದ್ದಾಗಲೇ ಹೃದಯಾಘಾತ. ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡುತ್ತಲೇ ಕುಸಿದು ಬಿದ್ದು ವ್ಯಕ್ತಿ ಸಾವು. ರಾಯಚೂರಿನ ವ್ಯಕ್ತಿ ಬೆಂಗಳೂರಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿ. ಕಲಬುರಗಿಯಲ್ಲಿ ಜ್ಯುವೆಲರಿ ಮೇಕಿಂಗ್ ಶಾಪ್ ದರೋಡೆ ಕೇಸ್. ದರೋಡೆ ಗ್ಯಾಂಗ್ನ ಓರ್ವ ಖದೀಮನ ಬಂಧನ. ಯೂಟ್ಯೂಬ್ನಲ್ಲಿ ಟ್ರೈನಿಂಗ್ ಪಡೆದು ಕೊಳ್ಳೆ ಹೊಡೆದಿರೋ ಅನುಮಾನ. ಬೆಳಗಾವಿಯಲ್ಲಿ ಜಾನಪದ ಗಾಯಕನ ಬರ್ಬರ ಹತ್ಯೆ. ಕೇವಲ 5,000ದ ವಿಚಾರಕ್ಕೆ ಗಾಯಕ ಮಾರುತಿ ಲಟ್ಟೆ ಮರ್ಡರ್. ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಳಿಕ ಕಾರು ಹಾಯಿಸಿ ಕೊಲೆ. ಟ್ರಾಫಿಕ್ ನಿಯಮ ಫಾಲೋ ಮಾಡಿದ್ದೆ ತಪ್ಪಾಯ್ತಾ? ರೂಲ್ಸ್ ಬ್ರೇಕ್ ಮಾಡಿದವರಿಂದ ಡೆಲಿವರಿ ಬಾಯ್ ಮೇಲೆ ಹಲ್ಲೆ. ಬೆಂಗಳೂರಿನ ಮೋದಿ ಸಿಗ್ನಲ್ ಬಳಿ ಪ್ರೇಮ್ ಎಂಬುವವನನ್ನ ಮೇಲೆ ದುಷ್ಕರ್ಮಿಗಳ ಅಟ್ಟಹಾಸ. ನಿಮ್ಮ ಆಟೋಗೆ ಯಾವುದಾದ್ರೂ ಸ್ಟಿಕ್ಕರ್ ಪೋಸ್ಟರ್ ಅಂಟಿಸಿದ್ದೀರಾ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಫೈನ್ ಕಟ್ಟಬೇಕು. ಹುಷಾರ್. ಪೋಸ್ಟರ್ ಅಂಟಿಸಿದ್ದಕ್ಕೆ ದುಡ್ಡು ಕಳೆದುಕೊಂಡು ಚಾಲಕರ ಪರದಾಟ. ಇವತ್ತು ಪುರಾಣ ಪ್ರಸಿದ್ಧ ತೋಪಿನ ತಿಮ್ಮಪ್ಪನ ಹರಿಸೇವೆ. ಮಂಡ್ಯದ ಅಬಲವಾಡಿ ಗ್ರಾಮದಲ್ಲಿರುವ ಶ್ರೀನಿವಾಸನ ಭಕ್ತರಿಗೆ ತಾವರೆ ಎಲೆಯಲ್ಲಿ ಊಟ. ಬೆಳ್ಳಂಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರಿಗೆ ಪ್ರಸಾದ ವಿತರಣೆ. ಕೂಡಗಿ ಶೃಂಗೇರಿ ಮಠದ ಜಮೀನಿನ ಮೇಲೆ ರಿಯಲ್ ಎಸ್ಟೇಟ್ ಕುಳಗಳ ಕಣ್ಣು. ಕಾಂಗ್ರೆಸ್ ನಾಯಕಿ ಸುಜಾತ ದೊಡ್ಡಮನಿ, ಶಿವನಗೌಡರ್ ಸೋದರರ ರಿಯಲ್ ಎಸ್ಟೇಟ್ ಕೂಟ. ಮಾರ್ಕೆಟ್ ರೇಟ್ಗಿಂತ ಚಿಲ್ಲರೆ ಕಾಸಿಗೆ ಮಾಡಿಸ್ಕೊಳ್ತಾರೆ ಪರಭಾರೆ. ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇಗಳ ವಿರುದ್ಧ ಅಭಿಯಾನ ಶುರು. ನ್ಯೂಸ್ ಫಸ್ಟ್ ಸುದ್ದಿ ಬಳಿಕ ಕಬಿನಿ ಉಳಿಸಿ ಕಾಡು ಬೆಳೆಸಿ ಅಭಿಯಾನ. ಹಿನ್ನೀರಿನ ಪ್ರದೇಶದಲ್ಲಿನ ರೆಸಾರ್ಟ್ಗಳಿಗೆ ಕಡಿವಾಣ ಹಾಕುವಂತೆ ಕ್ಯಾಂಪೇನ್. ಕೊಪ್ಪಳದ ಎರೆಹಂಚಿನಾಳ ಯಲಬುರ್ಗಾ ಭಾಗದಲ್ಲಿ ರೈತರಿಗೆ ಎದುರಾದ ಸಂಕಷ್ಟ. ಮಳೆಗಾಗಿ ಪತ್ರೇಶ್ವರ ದೇಗುಲದ ಮೊರೆ ಹೋದ ಅನ್ನದಾತರು. ಬರ ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ಕಿರುತೆರೆ ನಟಿ ಮಂಜುಳಾ ಅಲಿಯಾಸ್ ಶ್ರುತಿ ಚಾಕು ಇರಿತ ಕೇಸ್ಗೆ ಟ್ವಿಸ್ಟ್. ಪತ್ನಿ ಮೇಲೆ ಪತಿ ಅಮರೇಶ್ವರ ಸಾಲು ಸಾಲು ಆರೋಪ. ಪಾರ್ಟಿ ಪಬ್ ಅಂತ ಸುತ್ತಾಡ್ತಾ ಇದ್ಲು, ಹೇಳದೆ ಕುಂಭಮೇಳಕ್ಕೆ ಹೋಗಿದ್ಲು ಅಂತ ಚಾಕು ಇರಿತ. ಫುಟ್ಪಾತ್ನಲ್ಲಿರುವ ಟೀ ಅಂಗಡಿ ಮೌಲ್ಯ 6 ಲಕ್ಷ, 22 ಲಕ್ಷ ತೆರಿಗೆ ಕಟ್ಟುವಂತೆ ವಾಣಿಜ್ಯ ಇಲಾಖೆ ನೋಟಿಸ್. ನಗದು ವ್ಯಾಪಾರದತ್ತ ವ್ಯಾಪಾರಿಗಳ ಚಿತ್ತ. ಮಹಾರಾಷ್ಟ್ರದ ಪುಣೆಯ ಜುನ್ನಾರ್ನ ಕಾಲು ಫಾಲ್ಸ್ಗೆ ಜಾರಿ ಬಿದ್ದ ವ್ಯಕ್ತಿಯ ರಕ್ಷಣೆ. ಕಾಲು ಜಲಪಾತದ ತುದಿಯಲ್ಲಿ ನೇತಾಡ್ತಿದ್ದ ವ್ಯಕ್ತಿ ಸೇಫ್. ಸ್ಥಳೀಯರ ಮೊಬೈಲ್ನಲ್ಲಿ ರೆಸ್ಕ್ಯೂ ದೃಶ್ಯ ಸೆರೆ.
ತಿರುವಳ್ಳೂರಿನಲ್ಲಿ ಆಕಾಶವನ್ನೇ ಆವರಿಸುವಷ್ಟು ದಟ್ಟ ಹೊಗೆಯೊಂದಿಗೆ ಹೊತ್ತಿ ಉರಿಯುತ್ತಿರುವ ಗೂಡ್ಸ್ ರೈಲು. ಡೀಸೆಲ್ ಸಾಗಿಸುತ್ತಿದ್ದ 8 ವ್ಯಾಗನ್ಗಳು ದಗದಗ. ಘಟನಾ ಸ್ಥಳದಲ್ಲಿ ಯಾವುದೇ ಪ್ರಾಣ ಆಸ್ತಿ ಹಾನಿಯಾಗಿಲ್ಲ ಅಂತ ಪೊಲೀಸರ ಮಾಹಿತಿ. ತೆಲುಗು ಹಿರಿಯ ನಟ ಕೋಟಾ ಶ್ರೀನಿವಾಸ ರಾವ್ ನಿಧನ. ಹೈದರಾಬಾದ್ನ ನಿವಾಸದಲ್ಲೇ 83 ವರ್ಷದ ನಟ ಕೊನೆಯುಸಿರು. ಕನ್ನಡದ ಚಿತ್ರಗಳು ಸೇರಿ 750ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಮೇರು ನಟ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಶೂಟಿಂಗ್ ಬಹುತೇಕ ಕಂಪ್ಲೀಟ್. ಥೈಲ್ಯಾಂಡ್ನಲ್ಲಿ 10 ದಿನಗಳ ಶೂಟಿಂಗ್ ನಡೆಸೋದಕ್ಕೆ ಚಿತ್ರತಂಡ ಸಿದ್ಧತೆ. ಆಗಸ್ಟ್ ಮೊದಲ ವಾರದಲ್ಲಿ ರಿಲೀಸ್ ದಿನಾಂಕವನ್ನು ಅನೌನ್ಸ್ ಮಾಡೋ ಸಾಧ್ಯತೆ. ಸೆಟ್ಟೇರಿದ ತಮಿಳಿನ ಖ್ಯಾತ ನಟ ಕಾರ್ತಿ ಅಭಿನಯದ 29ನೇ ಸಿನಿಮಾ ಮಾರ್ಷಲ್ ಅಂತ ವರ್ಕಿಂಗ್ ಟೈಟಲ್. ಕಾರ್ತಿ, ನಿವಿಲ್ ಪೌಲಿ ಹಾಗೂ ನಾನಿ ಒಟ್ಟಿಗೆ ನಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.